ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ಇವತ್ತು ಸೂಪರ್ ಹೆಲ್ದಿ ರಾಗಿ ಕೇಕನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈಗ ಮೈದಾ ಹಾಗೂ ಶುಗರ್ ಇಲ್ಲದೆ ಹೇಗೆ ರಾಗಿ ಕೇಕನ್ನು ಮಾಡೋದಂತ ನೋಡೋಣ. ನಾನು ಈ ರಾಗಿ ಕೇಕಿಗೆ ಫಸ್ಟ್ 1 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದನ್ನು ಫಸ್ಟ್ ಆ್ಯಡ್ ಮಾಡೋಣ. ನಂತರ ಒಂದು 2 ಸ್ಪೂನಷ್ಟು ಕೋಕೋ ಪೌಡರನ್ನು ಯೂಸ್ ಮಾಡಿದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್, ಇದಿಷ್ಟು ಇಂಗ್ರೀಡಿಯೆಂಟ್ಸನ್ನು ತಗೊಂಡಿದ್ದೀನಿ. ಇದನ್ನು ಫಸ್ಟ್ ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ, ನಾವು ದೋಸೆ ಹಿಟ್ಟನ್ನು ಹೇಗೆ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆಲೆ ಹಾಕಿದರೆ ನೀರಾದರೆ ಕಷ್ಟ, ಅದಕ್ಕೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಗಂಟೆಲ್ಲ ಬಿಡಿಸಿ ಕ್ಲೀನಾಗಿ ಹಿಟ್ಟು ಥರ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ನಾನು ಮತ್ತು ಈ ಕೇಕ್ಗೆ ಶುಗರ್ ಯೂಸ್ ಮಾಡಿಲ್ಲ, ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ, ಶುಗರ್ಗಿಂತನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ನಿಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಬೆಲ್ಲನ ಹಾಕಿದಾಗೂ ಸ್ವಲ್ಪ ನೀರು ಬಿಡುತ್ತೆ, ಅದು ಸ್ವಲ್ಪ ನೀರಾಗುತ್ತೆ ಹಿಟ್ಟು. ನೋಡಿ, ಈಗ ಯಾವುದೇ ರೀತಿ ಸ್ವಲ್ಪ ಗಂಟಿಲ್ಲದೆ ಕ್ಲೀನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಕೇಕ್ಗೆ ಬೇಕಾಗಿರುವಂತಹ ಡಫ್ ರೆಡಿಯಾಗಿದೆ ಆಲ್ರೆಡಿ. ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡಿದ್ದೀನಿ. ತುಪ್ಪ ಇಷ್ಟ ಆಗಲ್ಲ ಅಂತ ಹೇಳಿದರೆ ಕೊಕೊನಟ್ ಆಯಿಲ್ ಕೂಡ ಆ್ಯಡ್ ಮಾಡಬಹುದು. ನಾನಿಲ್ಲಿ ತುಪ್ಪ ಯೂಸ್ ಮಾಡಿದ್ದೀನಿ. ಈಗ ರೆಡಿ ಆಗಿದೆ ನಾವು ಕೇಕ್ ಮಾಡಬೇಕಾಗುವಂತಹ ಹಿಟ್ಟು. ಈಗ ಇನ್ನೊಂದು ನಾನು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಳ್ತೀನಿ, ಆಗ ಅಡಿ ಹಿಡಿಯಲ್ಲ. ಅದಕ್ಕೆ ನೋಡಿ, ಕ್ಲೀನಾಗಿ ಬೇಸ್ಗೆ ತುಪ್ಪನ ಹಚ್ಕೊಳ್ಳೋಣ. ಆಮೇಲೆ ನಾವೇನು ಈ ಕೇಕ್ಗೆ ಬೇಕಾಗಿರುವಂಥ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ ಪಾತ್ರೆಗೆ ಆ್ಯಡ್ ಮಾಡೋಣ. ಇಷ್ಟೇ ಇರೋದು. ನಂತರ ನಾನು ಕುಕ್ಕರಲ್ಲಿ ಒಂದು ಚಿಕ್ಕ ಪಾತ್ರೆನ ಹೀಗೆ ಬೇಸಿಗೆ ಇಟ್ಟಿದ್ದೀನಿ, ಈ ಪಾತ್ರೆ ಇಡಲಿಕ್ಕೆ. ಮತ್ತು ಇದನ್ನು ಒಂದು 15 ಮಿನಿಟ್ಸಷ್ಟು ಪ್ರೀ ಹೀಟ್ಗೆ ಇಟ್ಟಿದ್ದೆ ಈ ಕುಕ್ಕರನ್ನು. ಈಗ ಬಿಸಿ ಆಗಿದೆ. ಈಗ ಇದನ್ನು ಇಡೋಣ, ನಾವು ಹಿಟ್ಟೇನು ಹಾಕಿಟ್ಟಿದ್ವಲ್ಲ ಪಾತ್ರೆ ಅದನ್ನು. ಮತ್ತು ಈ ಕುಕ್ಕರಲ್ಲಿ ನಾವು ವಿಸಿಲ್ ಹೊಡಿಸ್ಲಿಕ್ಕೆ ಇಲ್ಲ, ವಿಸಿಲನ್ನು ತೆಗೆದಿದ್ದೀನಿ. ಬಟ್ ನಾನು ಒಂದು ಹೀಗೆ ಲೋಟನ ಅದ್ರ ಮೇಲೆ ಮುಚ್ಚಿಡ್ತಾ ಇದ್ದೀನಿ, ಅಂದರೆ ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲಿಕ್ಕೆ. ಒಂದು 15 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಡೋಣ, ಮತ್ತು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ, ಒಂದು 20 to 25 ಮಿನಿಟ್ಸ್ ಬೇಕು. ನೋಡಿ, ಈಗ ಕೇಕ್ ರೆಡಿ ಆಗಿದೆ. ನಾವಿದನ್ನು ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ತುಪ್ಪ ಹಾಕಿರೋದ್ರಿಂದ ಈಸಿಯಾಗಿ ಬರುತ್ತೆ. ನೋಡಿ, ಈಗ ಸಾಫ್ಟಾಗಿ ರೆಡಿಯಾಗಿದೆ ರಾಗಿ ಕೇಕ್ ಆಲ್ರೆಡಿ. ಈ ಬೇಸನ್ನು ನಾವು ಮಿಡ್ಲಲ್ಲಿ ಕಟ್ ಮಾಡಿ ಚಾಕ್ಲೇಟನ್ನು ಹಾಕಿದಾಗ ತುಂಬ ಚೆನ್ನಾಗಾಗುತ್ತೆ. ನಾನೀಗ ಇಲ್ಲಿ ಡಾರ್ಕ್ ಚಾಕ್ಲೇಟ್ 50% ಡಾರ್ಕನ್ನು ತೊಗೊಂಡಿದ್ದೀನಿ, ಅದನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮೇಲ್ಗಡೆ ಸ್ಪ್ರೆಡ್ ಮಾಡೋಣ. ಇವನ್ ಅದೇ ಹೇಳಿದಾಗೆ ಬೇಸನ್ನು ಮಿಡಲಲ್ಲಿ ಕಟ್ ಮಾಡಿ ಈ ಚಾಕ್ಲೇಟನ್ನು ಸ್ಪ್ರೆಡ್ ಮಾಡಿದರೆ ಇನ್ನೂ ಚೆನ್ನಾಗಾಗುತ್ತೆ. ನಿಮಗೆ ಚಾಕ್ಲೇಟ್ ಕೇಕೆ ಅನಿಸುತ್ತೆ ಬಿಟ್ಟರೆ ರಾಗಿ ಕೇಕ್ ಅಂತ ಯಾವುದೇ ಕಾರಣಕ್ಕೂ ಅನಿಸಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಹೊರಗಡೆದೇ ಕೇಕ್ ನಾವು ತಿನ್ನೋ ಬದಲು ಮಿಡಲ್ ಹೀಗೆ ಮನೇಲಿ ಮಾಡಿ ತಿನ್ನೋದು ತುಂಬ ಒಳ್ಳೆಯದು. ಗಾರ್ನಿಷ್ಗೋಸ್ಕರ ಸ್ವಲ್ಪ ಗೋಡಂಬಿನ ಹಾಕಿದ್ದೀನಿ. ನೀವು ಮಾಡಿ ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಿ.